ಈ ಜಮಖಂಡಿ ತಾಲೂಕಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಒಂದು ಹೊಳೆಯಲ್ಲಿ ನೀರಿತ್ತು ಅಂತಂದರೆ, ಅದು ಕೃಷ್ಣಾ ನದಿಯಲ್ಲಿ ಸಾಕಷ್ಟು ನೀರಿದ್ದರೆ ರೈತರು ಅಪಾರವಾದಂಥ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೀತಾರೆ. ಈ ಕಬ್ಬನ್ನು ಸಾಗಿಸಬೇಕಾದ್ರೆ ರಸ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಗ್ರಾಮೀಣ ರಸ್ತೆಗಳಿಗೆ ಅನುದಾನ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದರೆ, ಆ ಗ್ರಾಮೀಣ ರಸ್ತೆಗೆ ಸರ್ಕಾರದ ಅವ್ರದ್ದೇ ಆದಂಥ ಒಂದು ಎಸ್ಟಿಮೇಟ್ ಅದ. ಗ್ರಾಮೀಣ ರಸ್ತೆಗಳು ಯಾವ ಕೂಡ 8-10 ಟನ್ಗಿಂತ ಹೆಚ್ಚು ವಾಹನಗಳಲ್ಲಿ ಟ್ರಾವೆಲ್ ಮಾಡೋಂಗಿಲ್ಲ ಅನ್ನುವಂಥ ಭಾವನೆ ಸರ್ಕಾರದ. ಆದರೆ ಈ ಭಾಗ ಕಬ್ಬು ಬೆಳೆಯುವಂಥ ಪ್ರದೇಶ ಆಗಿರೋದ್ರಿಂದ ಸಕ್ಕರೆ ಕಾರ್ಖಾನೆಗೆ ರೈತರು ಕಬ್ಬನ್ನು ಸಾಗಿಸಬೇಕಾಗಿರೋದ್ರಿಂದ ಇಲ್ಲಿ ಕನಿಷ್ಠ ಒಂದು 25-30 ಟನ್ನಷ್ಟು ಲೋಡನ್ನು ಹೊತ್ಕೊಂಡು ಟ್ರ್ಯಾಕ್ಟರ್ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಆ ರೀತಿ ವಾಹನಗಳು ಓಡಾಡ್ತಿರೋದ್ರಿಂದ ಅತಿ ಬೇಗ ರಸ್ತೆಗಳು ಹಾಳಾಗಿ ಹೋಗ್ತವೆ. ಇನ್ನು ಕೃಷ್ಣಾ ನದಿಯಲ್ಲಿ ನೀರು ಬತ್ತಿ ಹೋದ್ರೆ ಇನ್ನೊಂದು ಸಮಸ್ಯೆ ಅದು. ಆ ಕೃಷ್ಣಾ ನದಿ ಬತ್ತಿ ಹೋದಂಥ ಸಂದರ್ಭದಲ್ಲಿ ಆ ನದಿಯಲ್ಲಿ ಇರುವಂಥ ಉಸುಕನ್ನು ತಗೊಂಡು ಸಾಕಷ್ಟು ಜನ ವ್ಯಾಪಾರ ಮಾಡುವಂಥದ್ದು ನಾವು ನೋಡ್ತೀವಿ. ಅಲ್ಲಿ ಮೇಲಾಗಿ ಕಾಂಟ್ರಾಕ್ಟರ್ಸ್ಗಳು ಬಹಳಷ್ಟು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಾಕ್ಟರ್ಸ್ಗಳು ಬಂದು ಈ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಏನು ನಾವು ಹೈವಾ ಅಂತ ಏನು ಕರಿತೀವಿ, 40 ಟನ್ನು 45 ಟನ್ ಕ್ಯಾರಿ ಮಾಡುವಂಥ ವೆಹಿಕಲ್ಸ್ಗಳೇನದಾವ, ಆ ವೆಹಿಕಲ್ಸ್ಗಳು ಓಡಾಡೋದು ಜಾಸ್ತಿ ಆಗಿರೋದ್ರಿಂದ ಆ ರಸ್ತೆಗಳು ಭಾಳ ಬೇಗವಾಗಿ ಹಾಳಾಗ್ತವೆ. ಸೊ ಹೀಗಾಗಿ ರಸ್ತೆಗಳು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ರಸ್ತೆಗಳನ್ನು ಸರ್ಕಾರ ಮೊದಲಿನ ಹಾಗೆ ಎಸ್ಟಿಮೇಟ್ ಮಾಡೋದನ್ನು ಬಿಟ್ಟು ಪ್ರಾಕ್ಟಿಕಲ್ ಆಗಿ ಇವತ್ತು ಯಾವ ರೀತಿಯ ರಸ್ತೆಗಳು ಉಪಯೋಗ ಆಗ್ತಾ ಇದ್ದಾವೆ ಅದನ್ನು ಗಮನದಲ್ಲಿಟ್ಕೊಂಡು ಎಸ್ಟಿಮೇಟ್ ಮಾಡಿ ದುರಸ್ತಿ ಮಾಡಿದರೆ ಖಂಡಿತ ಒಂದು ಸರ್ತಿ ಮಾಡಿದರೆ 4-5 ವರ್ಷ ರಸ್ತೆಗಳು ಹಾಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏತ ನೀರಾವರಿಯ ಬಗ್ಗೆ ಮಾತಾಡ್ತೀನಿ. ಜಮಖಂಡಿಯಲ್ಲಿ ಇನ್ನು 3 ಏತ ನೀರಾವರಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ. ಅದಕ್ಕೂ ಜನಗಳಿಗೆ ಆನ್ಸರ್ ಸಿಗ್ತಾ ಇಲ್ಲ. ನಿಮ್ಮ ಉತ್ತರ ಏನು ಅದಕ್ಕೆ? ನಾವು ಹೇಳೋದು 100% ಸತ್ಯ ಇದೆ. ತಂದೆಯವರ ಅವಧಿಯಲ್ಲಿ ಒಂದು ಹುಣ್ಣೂರು ಮತ್ತು ಕಲ್ಲಳ್ಳಿ ಏತ ನೀರಾವರಿ ಯೋಜನೆಯನ್ನು ಪ್ರಾರಂಭ ಮಾಡಿದರು. ತದನಂತರ ಇನ್ನೊಂದು ಯೋಜನೆ ಮರೆಗುದ್ದಿ ಗಲ್ಗಲಿ ಏತ ನೀರಾವರಿ ಯೋಜನೆ ಆಗಬೇಕಾಗಿತ್ತು. 2013 ಮತ್ತು 2018 ಅವಧಿಯಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿತ್ತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. 2018 ಬಜೆಟ್ನಲ್ಲಿ ಸುಮಾರು 100 ಕೋಟಿಯಷ್ಟು ಹಣವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ತದನಂತರ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಡಳಿತದಲ್ಲಿ ಬಂತು. ನಾವು ವಿರೋಧ ಪಕ್ಷದಲ್ಲಿದ್ವಿ. ನಾನು ಕೂಡ ಹಲವಾರು ಬಾರಿ ಆ ಮರೆಗುದ್ದಿ ಗಲ್ಗಲಿ ಏತ ನೀರಾವರಿ ಯೋಜನೆ ಬಗ್ಗೆ ಬಹಳಷ್ಟು ಬಾರಿ ಚರ್ಚೆ ಮಾಡಿದ್ವಿ. ಸಚಿವರು ಕೂಡ ಆಶ್ವಾಸನೆ ಕೊಟ್ಟರು, ಇಲ್ಲ ಅದನ್ನು ನಾವು ಆದಷ್ಟು ಬೇಗ ಕಾಮಗಾರಿಯನ್ನು ಕೈಗೆತ್ಕೊಳ್ತೀವಿ, ಅನುಷ್ಠಾನಕ್ಕೆ ತರ್ತೀವಿ ಅಂಥೇಳಿ ಹೇಳಿದರೂ ಕೂಡ ಅದು ಬರೀ ಆಶ್ವಾಸನೆಯಾಗಿ ಉಳಿದೋಯ್ತು, ಹೊರತಾಗಿ ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ದುರ್ದೈವ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆದರೆ ನಾನು ಇವತ್ತು ಶಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವಕಾಶ ನನಗೆ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಅಧಿಕಾರದಲ್ಲಿರುವಂಥ ಶಾಸಕರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ, ಯಾರೇ ಯೋಜನೆ ತಂದರೂ ಕೂಡ ಕ್ಷೇತ್ರದ ಜನರಿಗೆ ಅನುಕೂಲ ಆಗಬೇಕು, ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಬೇಕು. ಅವ್ರ ಜೊತೆ ನಾನು ಕೂಡ ನನ್ನ ಶತಮೀರಿ ನಾನು ಅವ್ರ ಜೊತೆ ಸಹಾಯ ಮಾಡಿ ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನು ಸಹಾಯ ಹಸ್ತವನ್ನು ಮಾಡಲಿಕ್ಕೆ ಸಿದ್ಧನಿದ್ದೀನಿ ಅಂತ ಹೇಳಿಕ್ಕೆ ಬಯಸ್ತೀನಿ. ನುಡಿದಂತೆ ನಡೆಯುತ್ತೇವೆ, ನಡೆದಿದ್ದೇವೆ ಅನ್ನುವ ಘೋಷಣೆ ನಿಮ್ಮ ಪಕ್ಷದ ಸರ್ಕಾರದ್ದು. ಏನನ್ನಿಸ್ತಾ ಇದೆ? ಬಾಗಲಕೋಟೆಗೆ ಬಂದಾಗ, ಜಮಖಂಡಿಗೆ ಬಂದಾಗ ಸಿದ್ದರಾಮಯ್ಯನವರ ಗೌರ್ಮೆಂಟ್, ನಿಮ್ಮದೇ ಸರ್ಕಾರ ನುಡಿದಂತೆ ನಡೆದಿದ್ದೀನ? ಯಾವುದರಲ್ಲಿ ನಡೆದಿದೆ, ಯಾವುದರಲ್ಲಿ ನಡೆದಿಲ್ಲ? ನೋಡಿ, ಇವತ್ತು ಇಡೀ ದೇಶದ ರಾಜಕಾರಣವನ್ನು ನೋಡಿದರೆ ಹಲವಾರು ಪಕ್ಷಗಳು ಹಲವಾರು ಆಶ್ವಾಸನೆಗಳನ್ನು ಕೊಟ್ಟು ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವತ್ತು ದೇಶದ ಪ್ರಧಾನಮಂತ್ರಿಯವರೇ ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು. ವಿದೇಶದಲ್ಲಿರುವಂಥ ಕಪ್ಪು ಹಣವನ್ನು ಭಾರತ ದೇಶಕ್ಕೆ ತರ್ತೀವಿ ಅಂತ ಹೇಳಿದರು. ಭಾರತ ದೇಶದಲ್ಲಿ ಮೋಸ ಮಾಡಿ ಏನು ಉದ್ಯಮಿಗಳು ಇವತ್ತು ವಿದೇಶಕ್ಕೆ ಹೋಗಿದಾರ ಅವರನ್ನು ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಹೇಳಿದರು, ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದರು. ಸ್ವಿಸ್ ಬ್ಯಾಂಕ್ನಲ್ಲಿರುವಂಥ ಕಪ್ಪು ಹಣವನ್ನು ವಾಪಸ್ ತರ್ತೀವಿ ಅಂತ ಹೇಳಿದರು. ಇವೆಲ್ಲ ಆಶ್ವಾಸನೆಗಳನ್ನು ಕೊಟ್ಟಿದ್ರಿಲ್ಲ. ಆದರೆ ಇವತ್ತು 10 ವರ್ಷ ನಾವು ಕೇಂದ್ರ ಸರ್ಕಾರದ ಆಡಳಿತವನ್ನು ನಾವು ನೋಡ್ತಾ ಇದ್ದೀವಿ. ಈಗ 3ನೇ ಅವಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇವ್ಯಾವು ಕೂಡ ಆಗಿಲ್ಲ. ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ನಾವು ನೋಡಿದಾಗ, ಕಾಂಗ್ರೆಸ್ ಪಕ್ಷ 2013ಕ್ಕಿಂತ ಪೂರ್ವದಲ್ಲಿ ರಾಜ್ಯದ ಜನರಿಗೆ 165 ಭರವಸೆಗಳನ್ನು ಕೊಟ್ಟಿದ್ವಿ. ನಾವು ಅಧಿಕಾರಕ್ಕೆ ಬಂದರೆ 165 ಭರವಸೆಗಳನ್ನು ರಾಜ್ಯದ ಜನರಿಗೆ ಪೂರೈಸ್ತೀವಿ ಅಂಥೇಳಿ. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿ ನುಡಿದಂಗೆ ನಡೆದಿದ್ದೀವಿ ಅಂಥೇಳಿ ನಾವು ತೋರಿಸ್ಕೊಟ್ಟಿರ್ತಕ್ಕಂಥ
ಇವತ್ತು ಪಕ್ಷ ದೇಶದಲ್ಲಿ ಯಾವುದಾದ್ರೂ ಆಗಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾನು ಭಾಳ ಎದೆ ತಟ್ಟಿ ಹೇಳಬೇಕಾಗ್ತದೆ.